ಸಮಸ್ತ ನಾಡಿನ ಜನತೆಗೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ನಾವು ಸಿಂಪಲ್ಲಾಗಿ ಹೀಗೆ ಆಚರಣೆ ಮಾಡಿದ್ವಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಜಗತ್ತು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಲ್ವ. ವರಮಹಾಲಕ್ಷ್ಮಿ ಹಬ್ಬ ನಾವು ಹೇಗೆ ಮಾಡಿದ್ವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ವ್ಲಾಗ್ನಲ್ಲಿ ನಾನು ಹೇಳ್ತೀನಿ. ಒಂದೊಂದಾಗಿ ಹೇಳ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ನಾನು ಮೇಲ್ಗಡೆ ಫೋಟೋಸ್ ಎಲ್ಲ ಇಟ್ಟಿದ್ನಲ್ವ, ಆ ಫೋಟೋಸ್ನೆಲ್ಲ ತೆಗೆದು ಕೆಳಗಡೆ ಇಟ್ಬಿಟ್ಟು ಮೊದಲೇ ನಾನು ತೆಗೆದುಬಿಟ್ಟು ಎಲ್ಲ ಆ ಪ್ಲೇಸ್ನ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿದಾದ ನಂತರ ಅಲ್ಲೊಂದು ಚಿಕ್ಕದಾಗಿ ಅಷ್ಟದಳ ರಂಗೋಲಿ ಹಾಕಿದೆ. ಯಾಕಂದರೆ ಲಕ್ಷ್ಮಿ ಪ್ರಿಯವಾದದ್ದಲ್ವಾ ಅಷ್ಟದಳ, ಹಾಗಾಗಿ ನಾನು ಅಷ್ಟದಳದ ರಂಗೋಲಿ ಹಾಕಿಬಿಟ್ಟು ಆ ಕಡೆ ಈ ಕಡೆ ಸ್ವಸ್ತಿಕ್ ಹಾಕಿದೆ. ಸ್ವಸ್ತಿಕ್ ನಂತರ ನಾನು ಅದ್ರ ಮೇಲೆ ಒಂದು ಪೇಪರ್ ಬರೆದ ಪೇಪರ್ ಇಟ್ಟಿದ ನಂತರ ಅದರ ಮೇಲೆ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿದೆ. ಫಸ್ಟ್ ಕೆಳಗಡೆ ಫೋಟೋಸ್ ಎಲ್ಲ ಇಳಿಸಿದ್ನಲ್ವ, ಫೋಟೋಸ್ನೆಲ್ಲ ಇಳಿಸ್ಬಿಟ್ಟು ಒಂದೊಂದಾಗಿ ನೀಟಾಗಿ ಒರೆಸ್ಬೇಕಲ್ವ, ಹಾಗಾಗಿ ಎಲ್ಲ ಕೆಳಗಡೆ ಇಳಿಸಿ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು, ನೋಡಿ ಇಲ್ಲೆಲ್ಲ ವಾಶ್ ಮಾಡಿಬಿಟ್ಟು ನಂತರ ಮೇಲೆ ಮತ್ತೆ ಆ ಸ್ವಸ್ತಿಕ್ನ ಮತ್ತೆ ಬಿಡಿಸ್ದೆ. ಅದು ಯಾವುದ್ರಲ್ಲಿ ಅಂತಂದರೆ, ಎಲ್ಲರೂ ಒಬ್ಬೊಬ್ಬರು ರಂಗೋಲಿ ಹಿಟ್ಟಲ್ಲಿ ಬಿಡಿಸ್ತಾರೆ. ದಯವಿಟ್ಟು ರಂಗೋಲಿ ಹಿಟ್ಟಲ್ಲಿ ಬಿಡಿಸ್ಬೇಡಿ, ಅಕ್ಕಿ ಹಿಟ್ಟಲ್ಲಿ ಬಿಡಿಸಿ ಅಂತ ಹೇಳ್ತಾ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಮತ್ತು ಫೋಟೋಸ್ ಎಲ್ಲ ವಾಶ್ ಮಾಡಿ ಗಂಧ ನೀರಲ್ಲೆಲ್ಲ ಕಲಿಸ್ಬಿಟ್ಟು ಮತ್ತು ಅರಿಶಿನ ಕುಂಕುಮ ಬಟ್ಲು ಎಲ್ಲ ವಾಶ್ ಮಾಡಿದ್ನಲ್ವ, ಬಟ್ಲಲ್ಲಿ ಹಾಕ್ಕೊಂಬಿಟ್ಟು, ಅಂದರೆ ಬಟ್ಲೆಲ್ಲ ವಾಶ್ ಮಾಡಿದ್ದು ನೀರಿತ್ತು ಸ್ವಲ್ಪ ಆರಲಿ ಅಂತ ಹಂಗೆ ಬಿಟ್ಟಿದ್ದೆ. ತದನಂತರ ಫಸ್ಟ್ ರಾಯರ ಫೋಟೋ ವಾಶ್ ಮಾಡಿಬಿಟ್ಟು ಅರಿಶಿನ ಇಲ್ಲ ಗಂಧ ಮತ್ತು ಕುಂಕುಮ ಹಚ್ಚಿದೆ. ಕುಂಕುಮ ಹಚ್ಚಿದ ನಂತರ ಮತ್ತು ಎಲ್ಲ ಫೋಟೋಗೂ ಸೇಮ್ ಗಂಧ ಮತ್ತು ಕುಂಕುಮ ಹಚ್ಚಿದ ನಂತರ ಫೋಟೋಸ್ ಎಲ್ಲ ಮೇಲೆ ಜಾಯಿನ್ ಮಾಡಬೇಕಲ್ಲ, ಜೋಡಿಸ್ಬೇಕಲ್ವ. ನಾನು ಈ ಥರ ಜೋಡಿಸ್ತಾ ಇದ್ದೀನಿ. ನಿಮಗೆಲ್ಲ ಏನು ಅನಿಸುತ್ತೋ ಗೊತ್ತಿಲ್ಲ, ಬಟ್ ನಾವು ಸಿಂಪಲ್ಲಾಗಿ ಮಾಡಿದ್ವಿ, ಸಿಂಪಲ್ಲಾಗಿ ಇಟ್ಕೊಂಡಿದ್ದೀವಿ. ಯಾಕಂತಂದರೆ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇರ್ತೀವಿ, ಎಲ್ಲ ಸಾಮಾನೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಫೋಟೋಸ್ ಎಲ್ಲ ಮತ್ತು ಅದು ಜಾಸ್ತಿ ಇಟ್ಕೊಂಡ್ರೆ ಸರಿ ಇರಲ್ಲ ಅಂತ ನಮ್ಮವ್ರು ಹೇಳ್ತಾರೆ, ಎಲ್ಲ ಹೊಡೆದೋಗುತ್ತೆ ಹಂಗೆ ಹಿಂಗೆ ಅಂತ. ಹಾಗಾಗಿ ಸಿಂಪಲ್ಲಾಗಿ ಫೋಟೋಸ್ನೆಲ್ಲ ಇಟ್ಕೊಂಡಿದ್ದೀವಿ ನಾವು. ಆ ಫೋಟೋಸನ್ನೇ ಕ್ಲೀನ್ ಮಾಡಿಬಿಟ್ಟು ಅರಿಶಿಣ ಗಂಧ ಕುಂಕುಮ ಹಚ್ಚಿಬಿಟ್ಟು ನೀಟಾಗಿ ಮೇಲೆ ನಾನು ಜೋಡಿಸ್ಕೊಂಬಿಟ್ಟೆ. ನಾನು ಹೇಗೆ ಜೋಡಿಸಿದೆ ಅಂತ ತೋರಿಸ್ತೀನಿ ನೋಡಿ. ಜೋಡಿಸಿದ ನಂತರ ಮತ್ತೆ ಬಂದು ಕೆಳಗಡೆ ದೀಪ ಮತ್ತು ಪೂಜೆ ಸಾಮಾನ್ಸ್ ಎಲ್ಲ ಇದ್ವಲ್ಲ, ಅವನ್ನು ಹಾಗೆ ಜೋಡಿಸ್ಕೊಂಡೆ. ಜೋಡಿಸಿದ್ದಾದಮೇಲೆ ನಮ್ಮ ಮನೆಯಲ್ಲಿ ಪುಟಾಣಿ ಲಕ್ಷ್ಮಿ ವಿಗ್ರಹ ಇದೆ. ಅದು ಏನಂತ ಹೇಳ್ತಾರೆ ಗೊತ್ತಾ? ಆ್ಯಕ್ಚುಲಿ ಅದು ಮುಷ್ಟಿಯಿಂದ ಮೇಲಿರಬಾರ್ದು ಅಂತ ಹೇಳ್ತಾರೆ. ತೋರಿಸ್ತೀನಿ ನೋಡಿ. ಮುಷ್ಟಿ ಒಳಗಡೆನೇ ಇರಬೇಕು ಅಂತೆ, ಲಕ್ಷ್ಮಿ ಮುಷ್ಟಿ ಒಳಗಡೆ ಇಟ್ಕೊಂಡಿರೋ ಅಷ್ಟು ಇರಬೇಕಂತೆ. ಹಾಗಾಗಿ ನಾನು ಚಿಕ್ಕದಾಗಿ ಒಂದು ವಿಗ್ರಹ ತಂದಿದ್ದೀನಿ, ಲಕ್ಷ್ಮಿ ವಿಗ್ರಹ. ಅದನ್ನು ವಾಶ್ ಮಾಡಿಬಿಟ್ಟು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ವಾವ್, ಸೂಪರ್. ಈ ಲಕ್ಷ್ಮಿ ವಿಗ್ರಹನ ಶಂಪು ಮತ್ತು ಕವಡೆ ಇದೆ. ನಾನು ವಿಷ್ಣು ಕವಡೆ ತಂದಿದ್ದೀನಿ, ಲಕ್ಷ್ಮಿ ಕವಡೆ ತಂದಿಲ್ಲ. ಇದು ವಿಷ್ಣು ಕವಡೆ ಅಂತ ಹೇಳ್ತಾರೆ. ವಿಷ್ಣು ಕವಡೆ ಅದರ ಮೇಲೆ ಒಂದು ಕಾಯಿನ್ ಇಟ್ಟು ಲಕ್ಷ್ಮಿನ ಕುಂದರ್ಸ್ತೀನಿ. ಏನಂದ್ರೆ ಅಂದ್ಕೊಳ್ಳಿ, ನಾನು ಹೀಗೆ ಕುಂದರ್ಸೋದು. ಅದಕ್ಕೆ ಅರಿಶಿನ ಕುಂಕುಮ ನೈವೇದ್ಯ ಮಾಡಿಬಿಟ್ಟು ಅದ್ರ ಮೇಲೆ ಲಕ್ಷ್ಮೀ ತಾಯಿನ ಕುಂದರ್ಸ್ಬಿಟ್ಟು ಎಲ್ಲ ಫಸ್ಟ್ ಮೊದಲನೇ ದಿನ ಅಂದರೆ ಗುರುವಾರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇಟ್ಕೊಂಡಿದ್ದೆ. ಈ ಥರ ನಾನು ಕ್ಲೀನ್ ಮಾಡಿದೆ. ತದನಂತರ ಲಕ್ಷ್ಮೀ ಇದಾದಮೇಲೆ ಗಣೇಶ ಮೀನ್ಸ್ ಎಲ್ರಿಗೂ ಗೊತ್ತಲ್ವ, ಆನೆ ನೋಡಿ. ಆನೆ ಮನೆಯಲ್ಲಿ ತುಂಬ ಒಳ್ಳೆಯದಂತೆ. ಯಾರ ಮನೇಲಿ ಇಲ್ವೋ ದಯವಿಟ್ಟು ಆನೆನ ತನ್ನಿ. 2 ಆನೆ ಸೊಂಡಿಲು ಎತ್ತಿರೋ ಆನೆನೇ ಇರಬೇಕು ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ. ಅದು ಇದ್ದರೆ ತುಂಬ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಆನೆನೂ ತಂದಿದ್ದೀನಿ. ಅಂದರೆ ತುಂಬ ಹಳೇದಾಗಿದೆ, ಅದು ಬೇರೆ ತರಬೇಕಂದ್ರೆ ನನ್ನ ಮನಸ್ಸು ಆಗ್ತಾಯಿಲ್ಲ, ಅವೇ ಬೇಕು ಅನ್ನೋ ಇದರಲ್ಲಿದ್ದೀನಿ. ಹಾಗೆ ಮತ್ತು ಶಿವಲಿಂಗ ಇತ್ತು ನೋಡಿ. ಶಿವಲಿಂಗ ಮತ್ತು ಕಬ್ಬಾಳಮ್ಮ ದೇವಿಯ ವಿಗ್ರಹ ಇದೆ. ಅವೆರಡನ್ನು ನಾನು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಕೊನೆಗೆ ಆನೆಗೆಲ್ಲ ನೋಡಿ ನಾನು ಗಂಧ ಮತ್ತು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು, ಇದು ಆದಮೇಲೆ ಗಂಟೆ ಇತ್ತು, ಗಂಟೆನ ರೆಡಿ ಮಾಡಿಕೊಂಡೆ. ಗಂಟೆ ರೆಡಿ ಆದ ನಂತರ ಅರಿಶಿನ ಕುಂಕುಮ ಹಾಕ್ಕೋಬೇಕಿತ್ತು. ಅರಿಶಿನ ಕುಂಕುಮ ಹಾಕ್ಕೋಬೇಕಾದ್ರೆ ನಾನು ಕುಂಕುಮ ಹಾಕ್ಕೊತೀನಿ, ಅರಿಶಿನ ಮಾತ್ರ ಅಂಗಡಿಯಿಂದ ತರಲ್ಲ, ಪಾಕೆಟ್ ಅರಿಶಿಣನೇ ಹಾಕ್ಕೊತೀನಿ. ಹಾಗಾಗಿ ಅರಿಶಿನ ಕುಂಕುಮ ಇವೆರಡು ದೇವ್ರಿಗೆ ಮಾತ್ರ ಹಚ್ಚೋಕ್ಕೆ ಅಂತೇಳಿ, ಇದು ದೇವರಿಗೆ ಅಂತ 2 ಸಪ್ರೇಟಾಗಿ ಇಟ್ಟಿರೋದು ನಾನು. ಮತ್ತು ಇವೆರಡು ಮತ್ತೆ ಇನ್ನೊಂದು ಕುಂಕುಮ ಭರಣಿಯಲ್ಲಿ ಹಾಕ್ತಿದ್ದೀನಲ್ವ, ಅವು ಹೊಸ್ಲಿಗೆ ಮತ್ತು ಯಾರಾದರೂ ಅರಿಶಿನ ಕುಂಕುಮಕ್ಕೆ ಬಂದರೆ ಇದರಲ್ಲಿ ಕೊಡ್ತೀನಿ. ಹಾಗಾಗಿ 2 ಪೇರ್ ಇಟ್ಕೊಂಡಿದ್ದೀನಿ. ಆರತಿದ್ದು ರೆಡಿ ಆಯಿತು. ಆಮೇಲೆ ನಾನಿಲ್ಲಿ ಒಂದು 6 ದೀಪ ಎತ್ಕೊಂಡಿದ್ದೆ. ಮಣ್ಣಿನ ದೀಪ ತುಂಬ ಒಳ್ಳೆಯದು, ಮಣ್ಣಿನ ದೀಪ. ಮಣ್ಣಿನ ದೀಪದಲ್ಲಿ ನಾನು ಇದು ಹಚ್ತೀನಿ. ಹಾಗಾಗಿ ಮಣ್ಣಿನ ದೀಪ ತುಂಬ ಒಳ್ಳೆಯದು ಅಂತೇಳಿ ಮಣ್ಣಿನ ದೀಪ ಎಲ್ಲ ರೆಡಿ ಮಾಡಿಕೊಂಡೆ. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮಣ್ಣಿನ ದೀಪನೂ ರೆಡಿ ಮಾಡಿಕೊಂಡೆ. ದೀಪದಲ್ಲಿ ಬತ್ತಿ ಒಂದೊಂದು ಹಾಕಬಾರ್ದು, ಯಾವತ್ತಿದ್ರೂ ಒಂದೊಂದು ಹಾಕಬಾರ್ದು, 2 ಹಾಕಬೇಕು. ಹಾಗಾಗಿ ನಾನು 2 ಬತ್ತಿ ಹಾಕ್ತಾಯಿದ್ದೀನಿ. 2 ಬತ್ತಿ ಹಾಕಿದ ನಂತರ ನಾನು ಇದರಲ್ಲಿ ಉಪ್ಪು ಹಾಕಿ, ಉಪ್ಪಿನ ದೀಪ ಇಡಬೇಕು ತಾಯಿ ಲಕ್ಷ್ಮಿಗೆ ಅಂತೇಳಿ ಉಪ್ಪಿನ ದೀಪ ಉರಿಸ್ಬೇಕು ಅಂತ
2 ಅವು ಸಪ್ರೇಟಾಗಿ ಇಟ್ಕೊಂಡಿರೋದು. ಅದರಲ್ಲಿ ಉಪ್ಪು ಹಾಕಿಬಿಟ್ಟು ಮತ್ತು ದೀಪ ಇಟ್ಟು ಪೂಜೆ ಮಾಡೋಕ್ಕಂತೇಳಿ. ಹಾಗಾಗಿ ಆಯಿತು, ಎಲ್ಲ ರೆಡಿ ಮಾಡಿದ್ದಾಯಿತು. ಗುರುವಾರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು, ಮನೆ ಎಲ್ಲ ಕ್ಲೀನ್ ಆಯಿತು, ಮತ್ತು ಪೂಜೆ ಸಾಮಾನೆಲ್ಲನೂ ಕ್ಲೀನ್ ಆಯಿತು. ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ದೀಪ ಹಚ್ಚಿದೆ. ದೀಪ ಅಂದರೆ ಮೀನ್ಸ್ ಪೂಜೆ ಮಾಡಿದೆ. ಪೂಜೆ ಮಾಡಿದ್ದಾದಮೇಲೆ ಮಾರನೇ ದಿನ ವರಮಹಾಲಕ್ಷ್ಮಿ ನನ್ನ ಪೂಜೆ ಕೈಗೆ ರಾತ್ರಿ ಶುಕ್ರವಾರ ನಾನು ಅಲ್ವಾ, ಮೆಹಂದಿ ಹಾಗಾಗಿ ನನಗೆ ಹೆಂಗೆ ಬರುತ್ತೋ ಹಂಗೆ ಹಾಕ್ಕೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಮೆಹಂದಿ ಹಾಕಿದ ನಂತರ ನಾನು ರಾತ್ರಿ ಬೇಗನೆ ಮಲ್ಕೊಂಡ್ಬಿಟ್ಟೆ. ಮೆಹಂದಿ ಮಾರ್ನಿಂಗ್ ವಾಶ್ ಮಾಡಬೇಕಲ್ವ, ಇದು ನೈಟ್ ಬಿಟ್ಟಿರೋದು. ಮಾರ್ನಿಂಗ್ ವಾಶ್ ಮಾಡಿದೆ. ಆಚೆ ಹೋದ್ನಲ್ಲ ಆವಾಗ ನನಗೆ ನೆನಪಾಯಿತು, ಹಾಗಾಗಿ ಆಚೆ ವಿಡಿಯೋ ಮಾಡಿದೆ. ಇದು ನೋಡಿ, ಮೆಹಂದಿ ಹಾಕ್ಕೊಂಡಿದ್ದು ಇಷ್ಟು ಚೆನ್ನಾಗಿ ಬಂದಿದೆ. ಇದು ತದನಂತರ ಮಾರನೇ ದಿನ ನಾನು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊಂಡ್ಬಿಟ್ಟು, ಹಾಗೆ ಒಸಲೆ ಎಲ್ಲ ಕ್ಲೀನ್ ಮಾಡಿ ಒಸಲೆ ಮುಂದೆ ಒಂದು ರಂಗೋಲಿ ಹಾಕಿ, ಚಿಕ್ಕದಾಗಿ ರಂಗೋಲಿ ಹಾಕಿದೆ. ಯಾಕಂದರೆ ನಾವು ಮಾಡ್ತಿಲ್ವಲ್ಲ, ಹಾಗಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಕಳಶದ ಮುಂದೆ ಅಷ್ಟಲಕ್ಷ್ಮಿಯ ಅಷ್ಟದಳದ ಒಂದು ರಂಗೋಲಿ ಹಾಕ್ಬಿಟ್ಟು, ತದನಂತರ ಅಲ್ಲಿಂದ ನಾನು ಕಳಶ ಇಟ್ಟೆ. ಕಳಶ ಆದಮೇಲೆ ಕಳಶ ಇಟ್ಟಿದ್ದಾದಮೇಲೆ ಅದರ ಮೇಲೆ ಒಂದು ಬ್ಲೌಸ್ ಪೀಸ್ ಹಾಕಿದೆ. ಬ್ಲೌಸ್ ಪೀಸ್ ಉಡಿಸ್ಬಿಟ್ಟು ತದನಂತರ ದೇವರಿಗೆಲ್ಲ ಫಸ್ಟಿನ ದಿನವೇ ನಾನು ತುಳಸಿ ಕಟ್ಟಿದ್ದೆ. ಹಾಗಾಗಿ ತುಳಸಿ ಹಾರ ಹಾಕಿದೆ. ಎಲ್ಲದಕ್ಕೂ ಸ್ವಲ್ಪ ಕಮ್ಮಿ ಆಗೋಯಿತು. ತುಳಸಿ ಅದಾದಮೇಲೆ ಬ್ಲೌಸ್ ಪೀಸ್ ಹಾಕಿದ್ದಾದಮೇಲೆ ಪೂಜೆ ಆಯಿತು. ಸಿಂಪಲ್ಲಾಗಿ ಪೂಜೆ ಮಾಡಿದೆ ಮನೆಯಲ್ಲಿ. ನೋಡಿ, ಹೀಗೆ ಕುಂದರ್ಸಿದ್ದೀನಿ ನಾನು ಕಳಶನ. ನಾವು ಗ್ರ್ಯಾಂಡಾಗಿ ಏನಕ್ಕಪ್ಪ ಮಾಡಿಲ್ಲ ಅಂತಂದರೆ, ನಾವಿಲ್ಲಿ 2 ಅಡುಗೆ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಆ ವರಮಹಾಲಕ್ಷ್ಮಿ ಎಲ್ರಿಗೂ ಸಕಲ ಐಶ್ವರ್ಯ ಕೊಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.